ನೋಡಿ, ಸರ್ಕಾರಿ ಆಸ್ಪತ್ರೆಯ ಹಲವು ದೃಶ್ಯಗಳನ್ನು ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಇದು ಹಲವು ದೃಶ್ಯಗಳು ಅನ್ನೋದಕ್ಕಿಂತ ರಾಜ್ಯದಲ್ಲಿ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಇದೇ ರೀತಿ ಇದೆ. ಅದು ಅಲ್ಲದೆ ರಾಜ್ಯದ ಮೂರು ಇಲಾಖೆಗಳಿಂದ ಸರ್ಕಾರಿ ಆಸ್ಪತ್ರೆಗಳ ನಿರ್ವಹಣೆ ಆಗುತ್ತೆ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಪಾಲಿಕೆ ಇವೆಲ್ಲವೂ ಕೂಡ ಆ ಸರ್ಕಾರಿ ಆಸ್ಪತ್ರೆಗಳ ನಿರ್ವಹಣೆ ಮಾಡ್ತಾರೆ. ಅಲ್ಲಿ ನೋಡಿ ಪಾಪ ಯಾವ ರೀತಿ ಪರಿಸ್ಥಿತಿ ಇತ್ತು, ಎಷ್ಟು ಬೇಜಾರಾಗುತ್ತೆ ಆ ದೃಶ್ಯಗಳನ್ನು ನೋಡಿದ್ರೆ. ಪೇಷಂಟ್ಗಳು ಆಚೆ ಮಲಗುವಂತ ಪರಿಸ್ಥಿತಿ ಇದೆ. ಯಾರಾದ್ರೂ ಬಂದು ಅವ್ರನ್ನ ಮೀಟ್ ಆಗ್ಬೇಕು, ಸಂಬಂಧಿಕರು ಬಂದ್ರೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಮೂಲ ಸೌಕರ್ಯ ಅನ್ನುವಂಥದ್ದಿಲ್ಲ, ಕುಡಿಯೋದಕ್ಕೆ ನೀರು ಸಿಗಲ್ಲ. OPD ಅಧ್ವಾನಗಳು ಎರಡ ಕೋಟಿ ದುಡ್ಡನ್ನ ಮೀಸಲಿಡ್ತಾರೆ ಸರ್ಕಾರದವರು ಬಜೆಟ್ ಅಲ್ಲಿ ಆರೋಗ್ಯಕ್ಕೆ. ಒಂದು ಆರೋಗ್ಯ ರೀ, ಮೂಲ ಸೌಕರ್ಯ ಅದು. ಅದನ್ನು ಕೂಡ ನೀವು ಕೊಡಲ್ಲ ಅಂತಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮೂಲ ಸೌಕರ್ಯಗಳು ಸಿಗಬೇಕು. ನಾವಿನ್ನು ಎಂತ ವ್ಯವಸ್ಥೆಯಲ್ಲಿದ್ದೀವಿ? ಆರೋಗ್ಯಕ್ಕಾಗಿ ಹೊಡೆದಾಡ್ಬೇಕಾ? ಕುಡಿಯೋ ನೀರಿಗಾಗಿ ಹೊಡೆದಾಡ್ಬೇಕಾ? ನಮ್ಮನ್ನ ಆಳುವಂತವ್ರನ್ನ ಕರ್ಕೊಂಡು ಹೋಗಿ ಒಂದು 10 ನಿಮಿಷ ಇಂಥ ಜಾಗಗಳನ್ನು ನಿಲ್ಲಿಸ್ಬೇಕ್ರಿ. ಅವಾಗ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಇವ್ರಿಗೇನು ಅರ್ಥ ಆಗಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಮೇಂಟೈನ್ ಮಾಡ್ತಾರೆ, ಆರೋಗ್ಯ ಇಲಾಖೆಯವರು ಮೇಂಟೈನ್ ಮಾಡ್ತಾರೆ, ಪಾಲಿಕೆಯವರು ಮೇಂಟೈನ್ ಮಾಡ್ತಾರೆ. ಈ 3 ಇಲಾಖೆಯವರು ಮೇಂಟೈನ್ ಮಾಡಿದ ಮೇಲೆಯೂ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಹಣೆಬರ ಇದು. ಆರೋಗ್ಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಡೆಯುತ್ತೆ. ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳನ್ನ ನಿರ್ವಹಣೆ ಮಾಡುವಂತ ಕೆಲಸ ಆಗುತ್ತೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿ ಸಂಶೋಧನಾ ಸಂಸ್ಥೆಗಳು, ಮೆಡಿಕಲ್ ಕಾಲೇಜು, ಆಸ್ಪತ್ರೆಗಳನ್ನ ನೋಡಿಕೊಳ್ಳುವಂತ ಕೆಲಸ ಆಗುತ್ತೆ. ಬೆಂಗಳೂರು ನಗರದಲ್ಲಿ GVA ನಮ್ಮ ಕ್ಲಿನಿಕ್ ಅನ್ನು ಸ್ಥಾಪಿಸಿದೆ. ನಮ್ಮ ಕ್ಲಿನಿಕ್ ಆರೋಗ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ವೀಕ್ಷಕರೇ 2878ಕ್ಕೂ ಹೆಚ್ಚು ಆಸ್ಪತ್ರೆಗಳಿವೆ. ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳ ಸಂಖ್ಯೆ ಸೇರಿದರೆ 147 ಇದೆ. ರಾಜ್ಯದಲ್ಲಿ 53 ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಿದೆ, ಮೆಡಿಕಲ್ ಕಾಲೇಜ್ ಪ್ಲಸ್ ಹಾಸ್ಪಿಟಲ್. ನಾವು ಪ್ರತಿನಿತ್ಯವೂ ಕೂಡ ಒಂದಾದ್ರೂ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ವರದಿಯನ್ನ ಮಾಡ್ತೀವಿ. ಸರ್ಕಾರಿ ಆಸ್ಪತ್ರೆ ಎಷ್ಟೋ ಪೇಷಂಟ್ಗಳಿಗೆ ಸ್ಟ್ರೆಚರ್ ಸಿಗಲ್ವಂತೆ, ವೀಲ್ ಚೇರ್ ಸಿಗಲ್ವಂತೆ, ಡಾಕ್ಟರ್ಸೇ ಇಲ್ಲ. ಸಕಾಲಕ್ಕೆ ವೈದ್ಯರು ಸಿಗದೆ ಅಥವಾ ಟ್ರೀಟ್ಮೆಂಟ್ ಸಿಗದೆ ಎಷ್ಟು ಜನ ಸತ್ತೋಗ್ತಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ರು ಅನ್ನುವಂತ ಸುದ್ದಿಯನ್ನು ನಾವೇ ಎಷ್ಟು ಸರಿ ಹೇಳಿದೀವಿ. ಯಾಕೆ ಈ ರೀತಿ ಆಗ್ಬೇಕು? ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳ ಏನು ಪುಕ್ಸಟ್ಟೆ ಕೊಡ್ತಾರೆ ಸರ್ಕಾರದವರು ಇವರಿಗೆಲ್ಲ? ಈ ರೀತಿ ಮೇಲಿಂದ ಮೇಲೆ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿದೆ, ವೈದ್ಯರಿಲ್ಲ. ಕೆಲವು ಕಡೆ ವೈದ್ಯರಿದ್ದಾರೆ, ಔಷಧಿ ಇಲ್ಲ. ಬೇರೆ ಕಡೆ ಬರೆದು ಕೊಡುವಂತ ಕೆಲಸ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಚಿತ್ರಣ ಈ ರೀತಿ ಇದೆ. ಸರ್ಕಾರದ ಕಣ್ಣಿಗೆ ಇವೆಲ್ಲ ಕಾಣದಿಲ್ವಾ? ಜಾಣ ನಡೆ ಅವ್ರದ್ದು. ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಬಡವರಿಗೆ ಆರೋಗ್ಯ ಸರಳವಾಗಿ ಸುಲಭವಾಗಿ ಎಟಕೋ ರೀತಿ ಮಾಡಿ, ಆವಾಗ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ತಪಸ್ಸೆ ಮಾಡ್ಬೇಕು ನಮ್ಮ ರಾಜ್ಯದಲ್ಲಿ. ಆ ರೀತಿಯ ಪರಿಸ್ಥಿತಿ ಬಂದಿದೆ. ನಿಮಗೆಲ್ಲ ಅರ್ಥ ಆಗಲ್ವಾ? ಸರ್ಕಾರದವರಿಗೆ ಇದೆಲ್ಲ ಅರ್ಥ ಆಗ್ಬೇಕು. ನೋಡಿ, ಸರ್ಕಾರಿ ಆಸ್ಪತ್ರೆಯ ಹಲವು ದೃಶ್ಯಗಳನ್ನು ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಇದು ಹಲವು ದೃಶ್ಯಗಳು ಅನ್ನೋದಕ್ಕಿಂತ ರಾಜ್ಯದಲ್ಲಿ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಇದೇ ರೀತಿ ಇದೆ. ಅದು ಅಲ್ಲದೆ ರಾಜ್ಯದ ಮೂರು ಇಲಾಖೆಗಳಿಂದ ಸರ್ಕಾರಿ ಆಸ್ಪತ್ರೆಗಳ ನಿರ್ವಹಣೆ ಆಗುತ್ತೆ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಪಾಲಿಕೆ ಇವೆಲ್ಲವೂ ಕೂಡ ಆ ಸರ್ಕಾರಿ ಆಸ್ಪತ್ರೆಗಳ ನಿರ್ವಹಣೆ ಮಾಡ್ತಾರೆ. ಅಲ್ಲಿ ನೋಡಿ ಪಾಪ ಯಾವ ರೀತಿ ಪರಿಸ್ಥಿತಿ ಇತ್ತು, ಎಷ್ಟು ಬೇಜಾರಾಗುತ್ತೆ ಆ ದೃಶ್ಯಗಳನ್ನು ನೋಡಿದ್ರೆ. ಪೇಷಂಟ್ಗಳು ಆಚೆ ಮಲಗುವಂತ ಪರಿಸ್ಥಿತಿ ಇದೆ. ಯಾರಾದ್ರೂ ಬಂದು ಅವ್ರನ್ನ ಮೀಟ್ ಆಗ್ಬೇಕು, ಸಂಬಂಧಿಕರು ಬಂದ್ರೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಮೂಲ ಸೌಕರ್ಯ ಅನ್ನುವಂಥದ್ದಿಲ್ಲ, ಕುಡಿಯೋದಕ್ಕೆ ನೀರು ಸಿಗಲ್ಲ. OPD ಅಧ್ವಾನಗಳು ಎರಡ ಕೋಟಿ ದುಡ್ಡನ್ನ ಮೀಸಲಿಡ್ತಾರೆ ಸರ್ಕಾರದವರು ಬಜೆಟ್ ಅಲ್ಲಿ ಆರೋಗ್ಯಕ್ಕೆ. ಒಂದು ಆರೋಗ್ಯ ರೀ, ಮೂಲ ಸೌಕರ್ಯ ಅದು. ಅದನ್ನು ಕೂಡ ನೀವು ಕೊಡಲ್ಲ ಅಂತಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮೂಲ ಸೌಕರ್ಯಗಳು ಸಿಗಬೇಕು. ನಾವಿನ್ನು ಎಂತ ವ್ಯವಸ್ಥೆಯಲ್ಲಿದ್ದೀವಿ? ಆರೋಗ್ಯಕ್ಕಾಗಿ ಹೊಡೆದಾಡ್ಬೇಕಾ? ಕುಡಿಯೋ ನೀರಿಗಾಗಿ ಹೊಡೆದಾಡ್ಬೇಕಾ? ನಮ್ಮನ್ನ ಆಳುವಂತವ್ರನ್ನ ಕರ್ಕೊಂಡು ಹೋಗಿ ಒಂದು 10 ನಿಮಿಷ ಇಂಥ ಜಾಗಗಳನ್ನು ನಿಲ್ಲಿಸ್ಬೇಕ್ರಿ. ಅವಾಗ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಇವ್ರಿಗೇನು ಅರ್ಥ ಆಗಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಮೇಂಟೈನ್ ಮಾಡ್ತಾರೆ, ಆರೋಗ್ಯ ಇಲಾಖೆಯವರು ಮೇಂಟೈನ್ ಮಾಡ್ತಾರೆ, ಪಾಲಿಕೆಯವರು ಮೇಂಟೈನ್ ಮಾಡ್ತಾರೆ. ಈ 3 ಇಲಾಖೆಯವರು ಮೇಂಟೈನ್ ಮಾಡಿದ ಮೇಲೆಯೂ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಹಣೆಬರ ಇದು. ಆರೋಗ್ಯ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಡೆಯುತ್ತೆ. ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳನ್ನ ನಿರ್ವಹಣೆ ಮಾಡುವಂತ ಕೆಲಸ ಆಗುತ್ತೆ. ವೈದ್ಯಕೀಯ ಶಿಕ್ಷಣ ಇಲಾಖೆ ಅಡಿ ಸಂಶೋಧನಾ ಸಂಸ್ಥೆಗಳು,
ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳನ್ನ ನೋಡಿಕೊಳ್ಳುವಂತ ಕೆಲಸ ಆಗುತ್ತೆ. ಬೆಂಗಳೂರು ನಗರದಲ್ಲಿ ಜಿವಿಎ ನಮ್ಮ ಕ್ಲಿನಿಕ್ ಅನ್ನು ಸ್ಥಾಪಿಸಿದೆ. ನಮ್ಮ ಕ್ಲಿನಿಕ್ ಆರೋಗ್ಯ ಇಲಾಖೆ ವ್ಯಾಪ್ತಿಯಲ್ಲಿ ವೀಕ್ಷಕರೇ 2878ಕ್ಕೂ ಹೆಚ್ಚು ಆಸ್ಪತ್ರೆಗಳಿದೆ. ಜಿಲ್ಲಾ ಆಸ್ಪತ್ರೆ ಮತ್ತು ತಾಲೂಕು ಆಸ್ಪತ್ರೆಗಳ ಸಂಖ್ಯೆ ಸೇರಿದರೆ 147 ಇದೆ. ರಾಜ್ಯದಲ್ಲಿ 53 ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಿದೆ. ಮೆಡಿಕಲ್ ಕಾಲೇಜ್ ಪ್ಲಸ್ ಹಾಸ್ಪಿಟಲ್. ನಾವು ಪ್ರತಿನಿತ್ಯವೂ ಕೂಡ ಒಂದಾದ್ರೂ ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ ವರದಿಯನ್ನ ಮಾಡ್ತೀವಿ. ಸರ್ಕಾರಿ ಆಸ್ಪತ್ರೆ ಎಷ್ಟೋ ಪೇಷಂಟ್ಗಳಿಗೆ ಸ್ಟ್ರೆಚರ್ ಸಿಗಲ್ವಂತೆ, ವೀಲ್ ಚೇರ್ ಸಿಗಲ್ವಂತೆ, ಡಾಕ್ಟರ್ಸೇ ಇಲ್ಲ, ಸಕಾಲಕ್ಕೆ ವೈದ್ಯರು ಸಿಗದೆ ಅಥವಾ ಟ್ರೀಟ್ಮೆಂಟ್ ಸಿಗದೆ ಎಷ್ಟು ಜನ ಸತ್ತೋಗ್ತಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ರು ಅನ್ನುವಂತ ಸುದ್ದಿಯನ್ನು ನಾವೇ ಎಷ್ಟು ಸರಿ ಹೇಳಿದೀವಿ. ಯಾಕೆ ಈ ರೀತಿ ಆಗ್ಬೇಕು? ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳ ಏನು ಪುಕ್ಸಟ್ಟೆ ಕೊಡ್ತಾರೆ ಸರ್ಕಾರದವರು ಇವರಿಗೆಲ್ಲ? ಈ ರೀತಿ ಮೇಲಿಂದ ಮೇಲೆ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿದೆ, ವೈದ್ಯರಿಲ್ಲ. ಕೆಲವು ಕಡೆ ವೈದ್ಯರಿದ್ದಾರೆ, ಔಷಧಿ ಇಲ್ಲ. ಬೇರೆ ಕಡೆ ಬರೆದು ಕೊಡುವಂತ ಕೆಲಸ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಚಿತ್ರಣ ಈ ರೀತಿ ಇದೆ. ಸರ್ಕಾರದ ಕಣ್ಣಿಗೆ ಇವೆಲ್ಲ ಕಾಣದಿಲ್ವಾ? ಜಾಣ ನಡೆ ಅವ್ರದ್ದು. ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಬಡವರಿಗೆ ಆರೋಗ್ಯ ಸರಳವಾಗಿ ಸುಲಭವಾಗಿ ಎಟಕೋ ರೀತಿ ಮಾಡಿ, ಆವಾಗ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ. ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತಂದ್ರೆ ತಪಸ್ಸೆ ಮಾಡ್ಬೇಕು ನಮ್ಮ ರಾಜ್ಯದಲ್ಲಿ. ಆ ರೀತಿಯ ಪರಿಸ್ಥಿತಿ ಬಂದಿದೆ. ನಿಮಗೆಲ್ಲ ಅರ್ಥ ಆಗಲ್ವಾ? ಸರ್ಕಾರದವರಿಗೆ ಇದೆಲ್ಲ ಅರ್ಥ ಆಗ್ಬೇಕು. ನೋಡಿ, ಸರ್ಕಾರಿ ಆಸ್ಪತ್ರೆಯ ಹಲವು ದೃಶ್ಯಗಳನ್ನು ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಇದು ಹಲವು ದೃಶ್ಯಗಳು ಅನ್ನೋದಕ್ಕಿಂತ ರಾಜ್ಯದಲ್ಲಿ ಬಹುತೇಕ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಇದೇ ರೀತಿ ಇದೆ. ಅದು ಅಲ್ಲದೆ ರಾಜ್ಯದ 3 ಇಲಾಖೆಗಳಿಂದ ಸರ್ಕಾರಿ ಆಸ್ಪತ್ರೆಗಳ ನಿರ್ವಹಣೆ ಆಗುತ್ತೆ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಪಾಲಿಕೆ ಇವೆಲ್ಲವೂ ಕೂಡ ಆ ಸರ್ಕಾರಿ ಆಸ್ಪತ್ರೆಗಳ ನಿರ್ವಹಣೆ ಮಾಡ್ತಾರೆ. ಅಲ್ಲಿ ನೋಡಿ ಪಾಪ ಯಾವ ರೀತಿ ಪರಿಸ್ಥಿತಿ ಇತ್ತು. ಎಷ್ಟು ಬೇಜಾರಾಗುತ್ತೆ ಆ ದೃಶ್ಯಗಳನ್ನು ನೋಡಿದ್ರೆ. ಪೇಷಂಟ್ಗಳು ಆಚೆ ಮಲ್ಗೊಳ್ಳುವಂತ ಪರಿಸ್ಥಿತಿ ಇದೆ. ಯಾರಾದ್ರೂ ಬಂದು ಅವ್ರನ್ನ ಮೀಟ್ ಆಗ್ಬೇಕು, ಸಂಬಂಧಿಕರು ಬಂದ್ರೆ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ. ಮೂಲ ಸೌಕರ್ಯ ಅನ್ನುವಂಥದ್ದಿಲ್ಲ. ಕುಡಿಯೋದಕ್ಕೆ ನೀರು ಸಿಗಲ್ಲ. OPD ಅಧ್ವಾನಗಳು 1-2 ಕೋಟಿ ದುಡ್ಡನ್ನ ಮೀಸಲಿಡ್ತಾರೆ ಸರ್ಕಾರದವರು ಬಜೆಟ್ ಅಲ್ಲಿ ಆರೋಗ್ಯಕ್ಕೆ. ಒಂದು ಆರೋಗ್ಯ ರೀ, ಮೂಲ ಸೌಕರ್ಯ ಅದು. ಅದನ್ನು ಕೂಡ ನೀವು ಕೊಡಲ್ಲ ಅಂತಂದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮೂಲ ಸೌಕರ್ಯಗಳು ಸಿಗಬೇಕು. ನಾವು ಇನ್ನು ಎಂತ ವ್ಯವಸ್ಥೆಯಲ್ಲಿದ್ದೀವಿ? ಆರೋಗ್ಯಕ್ಕಾಗಿ ಹೊಡೆದಾಡ್ಬೇಕಾ? ಕುಡಿಯೋ ನೀರಿಗಾಗಿ ಹೊಡೆದಾಡ್ಬೇಕಾ? ನಮ್ಮನ್ನ ಆಳುವಂತವ್ರನ್ನ ಕರ್ಕೊಂಡು ಹೋಗಿ ಒಂದು 10 ನಿಮಿಷ ಇಂಥ ಜಾಗಗಳನ್ನು ನಿಲ್ಲಿಸ್ಬೇಕ್ರಿ. ಅವಾಗ ಪರಿಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಅಲ್ಲಿವರೆಗೂ ಇವ್ರಿಗೇನು ಅರ್ಥ ಆಗಲ್ಲ. ವೈದ್ಯಕೀಯ ಶಿಕ್ಷಣ ಇಲಾಖೆಯವರು ಮೇಂಟೈನ್ ಮಾಡ್ತಾರೆ, ಆರೋಗ್ಯ ಇಲಾಖೆಯವರು ಮೇಂಟೈನ್ ಮಾಡ್ತಾರೆ, ಪಾಲಿಕೆಯವರು ಮೇಂಟೈನ್ ಮಾಡ್ತಾರೆ. ಈ 3 ಇಲಾಖೆಯವರು ಮೇಂಟೈನ್ ಮಾಡಿದ ಮೇಲೆಯೂ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಹಣೆಬರ ಇದು.